ಚೆನ್ನಾಗಿದೆ. ನಿನಗೆ ಚೆನ್ನಾಗಿದೆ, ನನಗಿನ್ನ ಸೂಪರ್ ಆಗಿರುತ್ತೆ. ಅಗದು ಅಗದು ಹುಡುಕೋದು ಅಂದ್ರೆ ಇದೆ ಅನ್ಸುತ್ತೆ. ನನ್ನ ನಂಬರಿಗೆ ಫೋನ್ ಪೇ ಮಾಡ್ಬೇಡ, ಅಮ್ಮನ ನಂಬರಿಗೆ ಮಾಡು. ನಂಗೆ ಆ ಪಿಸ್ತಾ ಕಲರ್ ಯಾವ್ದಾದ್ರು 2500 ಮೇಡಮ್. ಎಷ್ಟು ತಂದಿದ್ದೀರಾ? 20,000, 30,000? ನೋಡಿ, ನಾನು ಇನ್ನೊಂದು ಬ್ಯಾಗ್ ತಗೊಂಡೆ. ನಮ್ಮ ಅಕ್ಕ ಬ್ಲೂ ಕಲರ್ ತಗೊಂಡ್ರು. ಊಟ ಬೇಡ ನಂಗೆ ರೊಟ್ಟಿ ಕೊಡಿ ಸಾಕು. ಬೇಡ 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 ಅಲ್ಲ, ಖುಷಿಯಿಂದಾನೆ ವಾವ್ ಸೂಪರ್ ಆಗಿತ್ತು ಅಂತ ಹೇಳ್ಬೇಕಾ. ಊಟ ಚೆನ್ನಾಗಿತ್ತು, ಆದ್ರೆ ಐಸ್ ಕ್ರೀಮ್ ಇನ್ನ ಮಸ್ತ್ ಆಗಿತ್ತು. ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಐ ಆಮ್ ಬ್ಯಾಕ್ ವಿತ್ ಮಲ್ಲೇಶ್ವರಂ ಪಾರ್ಟ್ 2 ಶಾಪಿಂಗ್ ವಿಡಿಯೋ. ಆ್ಯಂಡ್ ನನ್ನ ಪಾರ್ಟ್ 1 ವಿಡಿಯೋಗೆ ನಾನು ಎಕ್ಸ್ಪೆಕ್ಟೇ ಮಾಡ್ದಿಲ್ದಿರೋಂಥ ವ್ಯೂಸ್ ಬಂದಿದೆ ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್. ಆಲ್ಸೋ ನೀವು ಪಾರ್ಟ್ 1 ವಿಡಿಯೋ ನೋಡಬೇಕು ಅಂದರೆ ಮೇಲ್ಗಡೆ ಕಾಣ್ತಿರೋಂಥ ಲಿಂಕ್ನ ಕ್ಲಿಕ್ ಮಾಡಿ. ಸೊ ಅದೇ ವ್ಲಾಗ್ ಕಂಟಿನ್ಯೂಷನ್ ಪಾರ್ಟ್ ವ್ಲಾಗ್ ಇದಾಗಿರುತ್ತೆ. ತಿರ್ಗಾ ಸುತ್ತಿ ಕುರ್ತಾನೆ ತಗೋತವ್ರೆ ಫ್ರೆಂಡ್ಸ್. ಅಮ್ಮ ಅದು ಪಿಂಕ್ ಕಲರ್ ತಗೋ, ನಾನೇ ವಾಶ್ ಮಾಡ್ತೀನಿ ಪಕ್ಕ. ಚೆನ್ನಾಗಿದೆ, ನಿನಗೆ ಚೆನ್ನಾಗಿದೆ, ನನಗಿನ್ನ ಸೂಪರ್ ಆಗಿರುತ್ತೆ. ಅಮ್ಮ ನಾನೇ ವಾಶ್ ಮಾಡ್ಕೋತೀನಮ್ಮ. ಅಮ್ಮ ಅಮ್ಮ ನಾನೇ ವಾಶ್ ಮಾಡ್ಕೋತೀನಿ, ಕೊಡ್ಸು. ಅಮ್ಮ ನಿನ್ ಮಾತತ್ರಿ ಅಪ್ಪ 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 ಅಪ್ಪ. ಎಷ್ಟು ಕೇಳಲಿ? ನಿನ್ನ ಹತ್ರ ಇಲ್ವಾ? ಅನಾರ್ಕಲಿಗೆ ಮಾತ್ರ ಇತ್ತ. ಗೌನ್ ತಗೊಂಡೆ, ಅಷ್ಟು ದೊಡ್ಡ ಚೆನ್ನಾಗಿರೋದು. ಅಮ್ಮ ಹಂಗೆ ಅದು ಇನ್ನೊಂದು ನಂಗೆ. ಅಮ್ಮ ಐ ವಾಂಟ್ ದಿಸ್ ಐ ವಾಂಟ್. ಹೇ ನಾನು ಒಬ್ಳಿದ್ದೀನಿ ಕಣ್ರಮ್ಮ. ಸರಿ ನಾನು ಮಾಡ್ತೀನಿ, ನಂಗೊಂದು ಕೊಡ್ಸು. ಪಾಪಣಿಗೆ ಅಂದ್ಬಿಟ್ಟು ಎಷ್ಟು ತಗೋತಿದ್ಯಾ ಅವಳಿಗೆ? ನಿನ್ ಮಗ ನೀನೇ ಸಾನಿದಿಂಗ್ ಮಾತ್ರ ಕೊಡ್ಸು. ಅವತ್ ಮಾತ್ರ ನಾನು ಬಂದಿರ್ಲಿಲ್ಲ, ಅವತ್ ಮಾತ್ರ ತಗೊಳ್ಲಿಲ್ಲ ನಂಗೋಸ್ಕರ. ಅಗದು ಅಗದು ಹುಡುಕೋದು ಅಂದ್ರೆ ಇದೆ ಅನ್ಸುತ್ತೆ. ಚಂದ್, ನೀನ ಆರೆಂಜ್ ಕಲರ್ ತಗೋ, ನಾನು ಪಿಂಕ್ ಕಲರ್ ತಗೋತೀನಿ. ಬಿಡಿ ಫ್ರೆಂಡ್ಸ್, ನಾನು ಎಷ್ಟು ಹೇಳಿದ್ರು ಕೊಡ್ಸಲ್ಲ, ಸುಮ್ಮನೆ ಬಡ್ಕೊಂಡು ವೇಸ್ಟ್. ಅಪ್ಪ ನಾವು ಅಪ್ಪ ಕೊಡೋದಕ್ಕೆ ಕಾಲ್ ಮಾಡಿದೆ ಇವಾಗ. ಅಪ್ಪ ಕಳ್ಸಪ್ಪ, ದುಡ್ಡೇ ಕೊಟ್ಟಿಲ್ಲ ನೀನು. ಅದ ಸಾನಿಧ್ಯಾಗ ಏನೋ ತಗೋತವ್ರೆ, ಅವಳು ಏನೋ ಕೇಳಿ ಬೇಡ ಅನ್ಕೊಂಡಿದ್ದು. ಅದು ಪಿಂಕಾ? ಸೆಟ್ಟು. ಸರಿ ಕಳ್ಸ್ಯಾ? ನನ್ಗಲ್ಲ, ನನ್ನ ಹತ್ರ ಇದೆ, ಸಾನಿಧ್ಯಾಗ ಬೇಕು. ನನ್ನ ನಂಬರಿಗೆ ಫೋನ್ ಪೇ ಮಾಡ್ಬೇಡ, ಅಮ್ಮನ ನಂಬರಿಗೆ ಮಾಡು. ಸರಿ ಸ್ವಲ್ಪ ಕಳ್ಸು ಹೋಗಿ. ಅಮ್ಮನೇ ಕೇಳ್ತಿರೋದು, ಅಮ್ಮಂಗ್ ಕೊಡು ಅಂತೆ. ಅಮ್ಮಂಗ್ ಕೊಡು. ನಾನು ಕಾಣ್ತಾ ಇಲ್ಲ, ಅವಳೇನೆ. ಹೇ ನನ್ ಮೇಲೆ ಆಗ್ತಿದ್ಯಾ? ಅಮ್ಮ ಇಬ್ರಿಗೂ ಒಂದೊಂದ್ ಬೇಕಂತ, ಇಬ್ರಿಗೂ ಒಂದೊಂದ್ ಜೊತೆ ಬೇಕಂತ. ಇಬ್ರಿಗೂ ಒಂದೊಂದ್ ಜೊತೆ ಬೇಕಂತ. ನಂಗೇನ್ ಬೇಡ, ಸಾನಿದಿಂಗ್ ತಗೋ. ಹೇ ವಾಟ್, ನೆಟ್ ಯಾಕೆ ಆಫ್ ಮಾಡಿದೆ ಯಾವಾಗ್ಲೂ? ಬಂತು ಫ್ರೆಂಡ್ಸ್, ಅಪ್ಪ ಕಳಿಸಿದ್ರು. ಆಕ್ಚುಲಿ ನಾನು ಹೇಳಿದೆ ಅಲ್ಲ, ನಂಗೆ ಇಷ್ಟ ಆಯ್ತು ಅಂತ. ಇದೇ ತಗೋತೀನಿ, ಪ್ಲಸ್ ಇನ್ನೊಂದು ತಗೋತೀನಿ. ನಂಗೆ ಆ ಪಿಸ್ತಾ ಕಲರ್ ಯಾವ್ದಾದ್ರು ಹುಡುಕು. ಅದೇ ತರ ಬೇಡ, ವಿತ್ ಪ್ಯಾಂಟ್ ನಂಗೆ ಬೇಕು. ಆಮೇಲೆ ನಾನು ಪ್ಯಾಂಟ್ಗಂತ ಎಲ್ಲಿ ಹುಡ್ಕೊಂಡು ಹೋಗ್ಲಿ? ಅಲ್ಲಿ ನೋಡು, ಇನ್ನ ಬೇರೆ ತರ
ಯಾವ್ದಾದ್ರು ಡಾರ್ಕ್ ಬ್ಲೂ ಕಲರ್ ನೋಡಿ. ಇದು ಚೆನ್ನಾಗಿದ್ಯಾಮ್ಮ? ನನಗೆ ಇದೆಲ್ಲ ನಾನು ಈ ಕಲರ್ ಎಲ್ಲ ಹಾಕೋದೇ ಇಲ್ಲ. ಇದು ಚೆನ್ನಾಗಿದ್ಯಾ? ಸರಿ ಅಲ್ಲಿ ನೋಡು ಯೆಲ್ಲೋ ಕಲರ್ ಯಾವ್ದಾದ್ರು ಬೇರೆ ಬೇರೆ ಕಲರ್. ಇದೆಷ್ಟು? ಏ ಅದ್ ಯಾರ್ಗದು? ಅದ್ ಬೇಡ ಬೇಡ ಅದು ಫ್ರೆಂಡ್ಸ್ ನಂಗೆ ಇಷ್ಟ ಆಗ್ತಿಲ್ಲ. ದುಡ್ಡು ಬಂದ್ರೆ ಯಾವ್ದು ಇಷ್ಟ ಪ್ಯಾಕ್ ಮಾಡಿ ಸಾಕು. ಹಾ ಸ್ಯಾನಿದಿಂಗೆ ಅದ್ ತಗೊಳ್ಳ? ಯೆಲ್ಲೋ ಕಲರ್ ತಗೊಳ್ಳ? ಇದ್ ತಗೋ, ಇದ್ ತಗೋ. ಸಾನಿದಿಂಗ ಸಾನಿದಿಂಗ ಅವಳಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ ಈ ಕಲರ್ಸು. ಸರಿ ಬಿಡು, ಹಂಗ್ ನೋಡಿದ್ರೆ ಅದೇ ತಗೋ. ಯಾರಿಗೆ ಈ ಕಲರ್ಸ್ ಎಲ್ಲ ನಾನು ಹಾಕಲ್ಲ. ನಾನು ಅದು ತಗೊಂಡೆ ಚಾಂದ್ಯಕ ಸೇಮ್ ಸೇಮ್ ತಗೊಂಡು. ಈ ಕಲರ್ಸ್ ಎಲ್ಲ ನಾನು ಜಾಯ್ಮಾನ್ದಲ್ಲೇ ಹಾಕಿಲ್ಲ ಕಣ. ಪ್ಯಾಂಟ್ ಚೆನ್ನಾಗಿದೆ ಅದು. ಸಾನಿಧ್ಯ ಸಾನಿಧ್ಯ ಯಾವ್ದು ಬಿಡು, ಒಂದ್ ಸಾನಿಧ್ಯ ತಗೊಳ್ಳೋಣ. ಯಾವ್ದೋ ಒಂದ್ ಮಾತಾಡ್ಕೊಂಡು ತಗೋತೀವಿ ಬಿಡು. ಇಲ್ಲ ಎರಡು ತಗೋತೀವಿ. ಅಮ್ಮ ನಂಬರ್ ಏನು? ಯಾವುದು? ಇರು ಇರು ನೋಡ್ತಿದ್ದೀನಿ. ಹೇ ವಾವ್, ಐ ರಿಮೆಂಬರ್. ಆಗಿದೆ. ಅವ ಸುಮ್ಮನೆ ಹಾಕದೆ ಬಂದ್ಬಿಡ್ತು. ಸೊ ಫ್ರೆಂಡ್ಸ್, ಎಷ್ಟು ಬ್ಯಾಗ್ ಆಗಿದೆ ಅಂದ್ರೆ ಇಲ್ಲಿ 2 ಅದೊಂದು ಬ್ಯಾಗು 10, ನಂದೊಂದು ಬ್ಯಾಗು 11 ಫ್ರೆಂಡ್ಸ್. ತಿರ್ಗಾ ಬ್ಯಾಗ್ ಅಂಗಡಿಗೆ ಹೋಗ್ತಾವ್ರೆ, ಚಪ್ಪಲಿ ಅಂಗಡಿಗೆ ಹೋಗ್ತಾವ್ರೆ. ಸೈಡ್ ಬನ್ನಿ, ಸೈಡ್ ಸೈಡ್. ಅವ್ರು ನೋಡಿ ಪೋಸ್ ಕೊಡ್ತೀವಿ. $2,500 ಮೇಡಮ್. ಎಷ್ಟು ತಂದಿದ್ದೀರಾ? 20,000, 30,000? ದಿಲೀಪನ್ ನಂಬ್ಕೊಂಡ್ ಬಂದಿದ್ದೀರಾ? ನೋಮ ಕೆಮ್ತವ್ರೆ, ನೋಪ ಬೈಕೊಂಡ್ರ ಅನ್ಸುತ್ತೆ. ಅಂಗಡಿಯಿಂದ ಆಚೆ ಬಂದು ತಿರ್ಗಾ ಬ್ಯಾಗ್ ನೋಡ್ತಿದ್ದಾರೆ ಫ್ರೆಂಡ್ಸ್. ಬ್ಯಾಗ್ 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 ಅದೇ ಬ್ಯಾಗಲ್ಲಿ ಎತ್ಕೊಂಡು ಹೋಗ್ತಾರೆ. ನಾನು ಇವಾಗ ಎಷ್ಟು ಬ್ಯಾಗ್ ತಗೋತೀಯಾ? ನಂಗೂ ಒಂದು ಬ್ಯಾಗ್ ಬೇಕು, ನನ್ನ ಬ್ಯಾಗ್ ಕಿತ್ತೋಗಿದೆ. ದುಡ್ಡು ಬಂತು ಅಂತ ಈ ಬ್ಯಾಗ್ ತಗೋತಿದ್ದಾರೆ ನೋಡಿ ಫ್ರೆಂಡ್ಸ್. ನಾನು ಅನ್ಕೊಂಡೆ ಚಾಂದಿ ಅಕ್ಕ ತಗೋತಿದ್ದಾರೆ ಅಂತ. ತಗೋ ಅಂದ್ರೆ ನೋಡಿದ್ರೆ ನೋಮ್ಮ ದುಡ್ಡು ಖಾಲಿ ಮಾಡ್ತಿದ್ದಾರೆ. ಸೋ ಸ್ಯಾಡ್, ಬಟ್ ಇಟ್ಸ್ ಓಕೆ. ನಾಳೆ ಅವ್ರ ಗೌನ್ನ ತುರ್ಕೊಂಡ್ಬಿಟ್ರು, ದುಡ್ಡು ಕೊಟ್ಟಿಲ್ಲ ಏನಿಲ್ಲ. ಕಲರ್ ಕೊಡೋಣಕ್ಕ, ನೀವು ಕ್ವಾಲಿಟಿ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಕ್ಕ. ಇವ್ರು ಎಷ್ಟು ಮಾತಾಡ್ತಿದ್ದಾರೆ, ನನ್ನ ವಾಯ್ಸ್ ಕೇಳ್ಸದ್ ಬೇಡ್ವಾ? ಮೈಕಲ್ಲಿ ಸೊ ಫ್ರೆಂಡ್ಸ್, ನಮ್ಮಕ್ಕ ಈಗ ಬೇಡ ನೋಡಿ, ನಾನು ಇನ್ನೊಂದು ಬ್ಯಾಗ್ ತಗೊಂಡೆ. ನಮ್ಮಕ್ಕ ಬ್ಲೂ ಕಲರ್ ತಗೊಂಡ್ರು. ನಮ್ಮಮ್ಮ ನಾನು ತೋರಿಸಿದ್ನಲ್ಲ, ಹಾಂ ಇದೆ ಫ್ರೆಂಡ್ಸ್, ನಮ್ಮಮ್ಮ ತಗೊಂಡಿದ್ದು. ಸೊ 3 ಬ್ಯಾಗ್ ತಗೊಂಡ್ವಿ ನಾವು. ಸೊ ಓಕೆ ಫ್ರೆಂಡ್ಸ್, ನೀವೊಂದು ತಗೊಬೇಕು ತಾನೆ.
ಹಾ ನೆಕ್ಸ್ಟ್ ಆ ಕಲರ್ ತಗೊಂಡಿಲ್ವಲ್ಲ. ಉಡುಪಿಗೆ ಹೋಗೋಣ ಅಂದೆ, ನಮ್ಮಮ್ಮ ಬೇಡ ಅಂತ ಇಲ್ಲೆಲ್ಲೋ ಕರ್ಕೊಂಬಂದಿದ್ದಾರೆ ಲಿಂಗಾಯತ್ಸ್ ಹೋಟ್ಲ್ ಅಂತ. ಸೊ ಜೋಳದ ರೊಟ್ಟಿ ತಿನ್ನೋಣ ಬನ್ನಿ. ನೋಮಗೋಸ್ಕರ ಬರ್ತಿದ್ದೀನಿ ಅಷ್ಟೇ. ಬಾಳೆ ಎಲೆ ಊಟ ಫ್ರೆಂಡ್ಸ್. ಏನಿದು ಬಂದಿದ ತಕ್ಷಣ ಮೊಸರು ಕೊಟ್ಟವ್ರೆ? ಏನಿಗೆ ಮೊಸರು ಕೊಟ್ಟಿದ್ದಾರೆ? ಎಲೆ ಮಾತ್ರ ಮಾಡೋದು. ಈಗ ಏನಮ್ಮ ಇದು? ಅದೊಂದು ತಟ್ಟೆಗೆ ಫುಲ್ ಅದನ್ನ ಬಡಿಸಿ ಇವಾಗ ಈ ಮೊಸರು ಏನಿಗೆ ಕೊಟ್ಟಿದ್ದಾರೆ? ಇದೇನಿಗೆ? ಇದು ಜೊತೆಗೆ ಹಾಕೊಂಡು. ಏನ್ ಹೇಳಿದ್ಯಾ? ಏನಿಲ್ಲ, ಊಟನೇ ಇರೋದು ಇಲ್ಲಿ. ಊಟ ಬೇಡ ನಂಗೆ ರೊಟ್ಟಿ ಕೊಡಿ ಸಾಕು. ಅವ್ರು ಕೊಟ್ಟು ನಂಗೆ ಅದು ಆ ಮೆಣಸಿನ್ಕಾಯಿ ಒಳಗಡೆ ಅದು ಹಾಕಿರ್ತಾರಲ್ಲ ಅದು ಕೊಡಿ. ಈಗಿರಲ್ಲ, ಈಗಿಲ್ವಾ? ಇಲ್ವಂತೆ. ನಂಗೆ ಬೇಡ ಅದಕ್ಕೆ ರೊಟ್ಟಿಗೆ ಇದು. ರೊಟ್ಟಿಗ? ನಾನು ಏನು ಹೇಳಿದ್ದು, ಉತ್ತರ ಕರ್ನಾಟಕದ ಎಣ್ಗಾಯಿ. ಎಣ್ಗಾಯಿ ಗೊತ್ತು, ಪುಡಿ ಏನಕ್ಕೆ ನನ್ಗೇನು ಬಂದೇ ಇಲ್ಲ. ಕುಂಬಳಕಾಯಿ ಪಲ್ಯ ಬೇಡ 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 ಅಲ್ಲ. ನೋಡಿ ಯಾರೇ ಕೋಪ ಮಾಡ್ಕೊಂಡಿದ್ದಾರೆ. ಬಜ್ಜಿ ಬೋಂಡ ಇದೆಲ್ಲ ಬೇಕಾಗಿತ್ತು. ಅದಿಲ್ವಾ ಅದು? ಮೆಣಸಿನ್ಕಾಯಿ ಒಳಗಡೆ ಅಲ್ಲ ಬಜ್ಜಿ ಹೆಸರೇನು? ಮಿರ್ಚಿ ಬಜ್ಜಿ. ಮಿರ್ಚಿ ಬಜ್ಜಿ. ಮಿರ್ಚಿ ಬಜ್ಜಿ. ಇವಾಗ ರೊಟ್ಟಿ ಕೊಡ್ತಾರಾ? ರೈಸ್ ಕೊಡ್ತಾರಾ? ಹೋಳಿಗೆ ಕೊಡ್ತಾರೆ. ನಂಗೆ ಬೇಡ. ತುಂಬಾ ಬಲವಂತವಾಗಿ ಕರ್ಕೊಂಡ್ ಬಂದಿದೀನಿ. ಎಲ್ಲ ಫುಲ್ ಖಾಲಿ ಮಾಡ್ತಾಳ ಅವಳು. ಫುಲ್ ಎಲ್ಲ ಮಾಡೋದು ಫುಲ್ ಮಾಡ್ಲಿಲ್ಲ ಅಂದ್ರೆ ಇವ್ರು ಕಳ್ಸೋದೇ ಇಲ್ಲ. ಎಲೆ ಊಟ ಹಾಕಿರೋದು. ಒಂದ್ ನಿಮಿಷ ಇರಿ, ನಾನು ಟ್ರೈ ಮಾಡ್ತೀನಿ. ಇದು ಗಟ್ಟಿ ಇರುತ್ತೆ ತಾನೇ? ಒಣಗ ಸೀರೆ ಮತ್ತೆ ಮೊಸರು ಕೊಟ್ಟಿದ್ದಾರೆ. ಕುಂಬಳಕಾಯಿ ಪಲ್ಯ ಇದೆ, ಎಣ್ಗಾಯಿ, ಅಲಸಂದೆಕಾಯಿದು ಪಲ್ಯ ಇದೆ. ಇದು ಶೇಂಗಾ ಚಟ್ನಿ. ಇದೇನು ಚೆನ್ನಾಗಿದೆ. ಸಡನ್ ಆಗಿ ಬರ್ತದೆ. ಇಷ್ಟ ಆಯ್ತು ಮಗಳಿಗೆ. ಇಷ್ಟ ಆದ್ರೆ ಹೊತ್ತು ನಾವು ಯಾವಾಗಲೂ ಉಡುಪಿನೇ ಜಾಸ್ತಿ ತಿನ್ನೋದು. ಸಡನ್ ಆಗಿ ಕಣ್ಣಿಗೆ ಬೀಳ್ತು. ಬಂದಿದ ತಕ್ಷಣ ನಾ ಕರ್ಕೊಂಡ್ಬಂದೆ. ಸಿಕ್ಕಿದೆ ಚೆನ್ನಾಗಿದೆ ಆಕ್ಚುಲಿ. ಇಲ್ಲಿ ನನ್ನ ಫ್ರೆಂಡ್ ಜೊತೆ ಬಂದಾಗ ಬಿಗ್ಲಿಕ್ಕೆ ಆಗ್ತಿತ್ತು ಅಂತ ನೀರು ತಗೊಂಡು ಹೋಗಿದ್ದು ಅಷ್ಟೇ, ಇಲ್ಲಿಗೆ ಬಂದಿರಲಿಲ್ಲ. ಸೊ ಇವಾಗ ನಮ್ಮಮ್ಮ ಹೇಳ್ಕೊಂಡ್ ಬಂದಿದೆ. ಅದು ಇದು ಒಣಗಿಸಿದ್ರೆ ಗಟ್ಟಿ ಆಗುತ್ತೆ. ಲತಾ ನಿನ್ಗೂ ಫಸ್ಟ್ ಟೈಮಾ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ಚಂದಿ? ತಿಂದೆ ಇಲ್ಲ, ಡೌ ಮಾಡಬೇಡ. ಎಣ್ಗಾಯಿ ಚೆನ್ನಾಗಿದೆಯಾ? ಸ್ವಲ್ಪ ಹಾಕಿ ಅರ್ಧ ಸಾಕು. ಹಾಂ ಸಾಕು 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 ಸಾಕು. ಫ್ರೆಂಡ್ಸ್ ಇವಾಗ ಊಟ ಆಯಿತು. ನಂಗೆ ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ನಮ್ಮ ಚಾಂದಿ ಅಕ್ಕ ಕೊಡಿಸ್ತಾರೆ ಒಂದು ಪಿಸ್ತಾ ಐಸ್ ಕ್ರೀಮ್. ಒಂದು ನಿಮಿಷ. 50 rupees. ಥ್ಯಾಂಕ್ ಯು. ಇವಾಗ ಮನಸ್ಸು ಶಾಂತಿ ಆಗ್ತದೆ. ನಂಗೆ ಪಿಸ್ತಾ ಫ್ಲೇವರ್ ಅಂದರೆ ಸಖತ್. ಬಟ್ ಬಸವೇಶ್ವರ ಖಾನಾವಳಿ ಕೊಟ್ಟಿದ್ದಲ್ಲ, ಹೇಗಿತ್ತು ಊಟ? ಫಸ್ಟ್ ಟೈಮ್ ಟ್ರೈ ಮಾಡ್ತಲ್ಲ. ಊಟ ಚೆನ್ನಾಗಿತ್ತು. ಖುಷಿಯಿಂದ ಹೇಳಿ ಮೇಡಮ್, ಚೆನ್ನಾಗಿತ್ತು ಅಂತ. ಖುಷಿಯಿಂದಾನೆ ವಾವ್ ಸೂಪರ್ ಆಗಿತ್ತು ಅಂತ ಹೇಳ್ಬೇಕಾ? ದೋಸೆ ಬೇಕಾಗಿತ್ತಾ? ಯಾವಾಗಲೂ ಮಸಾಲೆ ದೋಸೆ ಮತ್ತೆ ಗೋಬಿ ಮಂಚೂರಿ ಅದೇ ಇದೇ ತಿಂತಾ ಇರ್ತೀರಾ? ಊಟ ಚೆನ್ನಾಗಿತ್ತು, ಆದರೆ ಐಸ್ ಕ್ರೀಮ್ ಇನ್ನ ಮಸ್ತ್ ಆಗಿದೆ. ಪಿಸ್ತಾ ಫ್ಲೇವರ್ ಇನ್ನ ಅಲ್ಟಿ ಆಗಿರುತ್ತೆ. ನನ್ನ ಚಾನಲ್ ಬಗ್ಗೆ ನಾನೇ ಮಾತಾಡಬಾರ್ದು, ಬೇರೆಯವ್ರು ಮಾತಾಡಬೇಕು. ಹಾಂ
ಆದ್ರೆ ಪಾಸಿಟಿವ್ ಆಗಿ ಮಾತಾಡಿ. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಈ ವಿಡಿಯೋ ಎಲ್ಲ ಯಾಕೆ ಬನ್ನಿ ಹಂಗಂತ ಬೇಡ, ಕಟ್ ಮಾಡ್ಬೇಡ ಹಂಗಂತ ವಿಡಿಯೋ ನೋಡ್ದೆ ಹಂಗೆ ಹೋಗ್ಬಿಡ್ಬೇಡಿ, ಫುಲ್ ನೋಡಿ. ಮೊದಲನೇ ಸಲ ಮಾಡ್ತಾ ಇದ್ದಾಳೆ, ಟ್ರೈ ಮಾಡ್ತಾ ಇದ್ದಾಳೆ, ಹೊಸ್ದಾಗೆಲ್ಲ ಟ್ರೈ ಮಾಡ್ತಾ ಇದ್ದಾಳೆ. ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ. ಇದಕ್ಕಿಂತ ಇನ್ನೇನ್ ಬೇಕು, ಬನ್ನಿ. ಅವರಿಬ್ರು ನಮ್ಮನ್ನ ಬಿಟ್ಟೋಗ್ಬಿಟ್ರು ಫ್ರೆಂಡ್ಸ್. ಹಾ, ನೋಮ ಏನ್ ಸಕ್ಕದಾಗ ವಿಡಿಯೋ ಮಾಡಿರ್ತಾರೆ ಅಂದ್ರೆ ಬೇಕಾದ್ರೆ ನೋಡಿ, ಮುಖ ಕಾಣಿಸಿದ್ರೆ ತಲೆ ಕಾಣಿಸಲ್ಲ, ತಲೆ ಕಾಣಿಸಿದ್ರೆ ಮುಖ ಕಾಣಿಸಲ್ಲ, ಹಂಗೆ ಇರುತ್ತೆ. ಅವಾಗ ಫುಲ್ ಮನೆಗೆ ಹೋಗಿ ಅಮ್ಮ ಅಂತ ಕಿರ್ಚ್ಬೇಕು ನಾನು. ಸಾನಿಧ್ಯ ತಗೋ ನಿಂಗೋಸ್ಕರ. ಈಗ್ಲೂ ಬಸ್ಸಲ್ಲಿ ಹೇಳ್ಕೊಂಡು ಹೋಗ್ತೀರಾ? ಸಾನಿಧ್ಯ ಯಾಕೆ ಬೇಕು? ಅಮ್ಮನೆ ಕಬ್ನಲ್ಲಿ ಆಸೆ ತೋರಿಸಿದ್ರು ಫ್ರೆಂಡ್ಸ್, ಬೇಕಾ ಅಂತ ಕೇಳಿ. ಐಸ್ ಕ್ರೀಮ್ ತಿಂದಿದ್ದೀನಿ, ಏನು ಕಬ್ನಲ್ಲಿ ಕುಡಿತಿದ್ದಾಳೆ ಅನ್ಕೊಂಬಿಡಿ. ನಾನು ಐಸ್ ಕ್ರೀಮ್ ತಿಂದು 1 hour ಆಯ್ತು. ಇದು ಇಷ್ಟಿದೆ, ಯಾರಿಗಿದು? ನಿನ್ ಮದ್ವೆಗೆ ಹಾಕೋಣ. ಸೊ ಇವಾಗ ಕಬ್ನಲ್ಲಿ ಕುಡಿಯಕ್ ಬಂದಿದೀವಿ. ಈ ಅಂಗಡಿಲಿ ಒಂದ್ಸಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ನೋಡಿ ಈ ಬ್ಯಾಗ್ಗಳು ನೋಡಿ 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 ಇಲ್ಲಿ ನೋಡಿ. ಹೇ, ಜಾಸ್ತಿ ಸ್ವೀಟ್ ಇದಲ್ಲ. ಪಿಸ್ತಾ ಐಸ್ ಕ್ರೀಮ್ ನನ್ನ ಫೇವ್ರೇಟ್, ಇದು ನನ್ನ ಫೇವ್ರೇಟ್. ನೋಡಿ ಫ್ರೆಂಡ್ಸ್, ಮಲ್ಲೇಶ್ವರಂ ಶಾಪಿಂಗ್ ಮಾಡಿದ ಸಾಲದು ಅಂದೆ ಇಲ್ಲೂ ಬಂದು ಏನೋ ತೊಗೊಬೇಕಂತ ಹುಡುಕ್ತಿದ್ದಾರೆ. ಇದು ನಮ್ಮ ಅಂಗಡಿ ಪಕ್ಕ ಇರೋ ಅಂಗಡಿ. ತೋರಿಸು ಅದು ಶರ್ಟ್ ಕಲರ್. ಸೊ ನಮ್ಮ ಅಂಕಲ್ಗೆ ಈ ಶರ್ಟ್ ತೊಗೊಂಡ್ರು ಬರ್ಡೇಗ ಆಂಟಿ. ಬ್ಯಾಕ್ ಹೋಮ್ ಫ್ರೆಂಡ್ಸ್. ಇವತ್ತಿನ ಡೇ ಫುಲ್ ಶಾಪಿಂಗಲ್ಲೇ ಮುಗಿದೋಯ್ತು. ಶಾಪಿಂಗಲ್ಲಿ ನನಗೇನು ತುಂಬ 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 ಇಷ್ಟ ಆಯಿತು ಅಂದರೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಲಿಟ್ರಲಿ ತುಂಬ ತೊಗೊಂಡಿರೋ ಇಷ್ಟು ಐಟಮ್ಸಲ್ಲಿ ಫೇವ್ರೆಟ್ ಅಂದರೆ ಇದೆ. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಕೂಡ ಮಲ್ಲೇಶ್ವರಂಗೆ ಹೋಗಿದ್ದಾಗ ಔಟ್ಫಿಟ್ನ ಎಲ್ಲ ಹಾಕ್ಕೊಂಡು ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅದಾದಮೇಲೆ ಐ ಕುಡೆಂಟ್ ಡೂ ಇಟ್. ಸೊ ಇವಾಗ ಇನ್ ಕೇಸ್ ಯಾರಾದರೂ ಕೇಳಿದ್ರೆ ನಾನು ಪ್ರಾಬ್ಲಿ ಅದನ್ನು ಇದನ್ನು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಔಟ್ಫಿಟ್ ಹೇಗೆ ಕಾಣುತ್ತೆ, ಏನೇನು ಪ್ರೈಸು ಅಂತ ನಾನು ಹೇಳ್ತೀನಿ. ಓಕೆನಾ? ಇವತ್ತಿನ ಶಾಪಿಂಗ್ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಂಧ್ಯಾ ತಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.